ತಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಶಾಲೆ ಕಡೆಗೆ ಮುಖ ಮಾಡುವಂತಹ ಮಕ್ಕಳು ಪ್ರತಿನಿತ್ಯವೂ ಜೀವ ಭಯದಲ್ಲೇ ತೆರಳಬೇಕಾಗಿರುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಜೀವ ಭಯದಲ್ಲೇ ಶಾಲೆಗೆ ಮಕ್ಕಳು ತೆರಳುತ್ತಾ ಇರುವ ಹೀನಾಯ ಪರಿಸ್ಥಿತಿ ಇದು. ಸುಮಾರು 12 ಕಿಲೋಮೀಟರ್ ನಡ್ಕೊಂಡು ಮಕ್ಕಳು ಹೋಗುವಂತ ಪರಿಸ್ಥಿತಿ ಇದೆ. ಒಟ್ಟು 50ರಿಂದ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯದ ನರಕ ಯಾತನೆ ಆಗಿದೆ. ಆ ಮಕ್ಕಳು ಶಾಲೆಗೆ ಹೋಗೋದು. ತೋಟದಲ್ಲಿ ವಾಸ ಇರುವಂತ ಕುಟುಂಬಗಳ ಮಕ್ಕಳು ಪರದಾಡ್ತಾ ಇದ್ದಾರೆ. ಶಾಲೆಗೋಸ್ಕರ ಹೆಬ್ಬಾಳ ವಸ್ತಿಯಿಂದ ಹತ್ತಳ್ಳಿ ಗ್ರಾಮಕ್ಕೆ ಕಾಲ್ನಡಿಗೆ ಮೂಲಕ ಮಕ್ಕಳು ತೆರಳುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದ ದುಸ್ಥಿತಿ ಇದಾಗಿದ್ದು, ಇಲ್ಲಿ ಅಂಗನವಾಡಿನೂ ಇಲ್ಲ, ಪ್ರಾಥಮಿಕ ಶಾಲೆ ಕೂಡ ಇಲ್ಲ. ಹೀಗಾಗಿ ನಮ್ಮೂರಿಗೆ ಅಂಗನವಾಡಿ ಕೇಂದ್ರ ಮತ್ತು ಸರ್ಕಾರಿ ಶಾಲೆ ಬೇಕು, ಹೆಬ್ಬಾಳ ವಸ್ತಿ ಇಲ್ಲಿಗೆ ಒಂದು ಶಾಲೆ ಬೇಕು ಅಂತ ಹೇಳಿ ಪೋಷಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಊರಾಗ ಸರ ಮತ್ತೆ ಶಿಕ್ಷಣ ಏನು ಭಾಳ ಬಿಡಿಸಿ ಅಲ್ರಿ ಮೀಡಿಯಮ್ದಾಗ ಸಮಸ್ಯೆ ಏನಲ್ಲ, ಸಮಸ್ಯೆ ಸತ್ಯ ನೀರು ಬರ್ತಲ್ರಿ ನಮ್ಮ ಮಂಜರ ರೈಟ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿನ ಗ್ರಾಮಸ್ಥರು ಹಾಗೆ ಮಕ್ಕಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಅವರ ಸಂಕಷ್ಟವನ್ನ ಅವರು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಚಡಚಣ ತಾಲೂಕಿನ ಹೆಬ್ಬಾಳ ವಸತಿ ಶಾಲೆಯ ಮಕ್ಕಳು ಸುಮಾರು 6ರಿಂದ 7 ಕಿಲೋಮೀಟರ್ ಹತ್ತಳ್ಳಿ ಗ್ರಾಮಕ್ಕೆ ಹೋಗುವ ಮೂಲಕ ಅಂದ್ರೆ ನಡ್ಕೊಂಡು ಹೋಗಿ ಶಾಲೆಯನ್ನು ಕಲಿಯುವಂತ ಪರಿಸ್ಥಿತಿ ಇಲ್ಲಿ ಈ ಭಾಗದಲ್ಲಿದೆ. ಅಂದ್ರೆ ವಿಜಯಪುರದಿಂದ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯ ದೂರದಲ್ಲಿರುವಂತಹ ಈ ಚಡಚಣ ತಾಲೂಕಿನ ಹೆಬ್ಬಾಳ ವಸತಿ ಶಾಲೆಯ ಮಕ್ಕಳ ಪರಿಸ್ಥಿತಿ ಆಗಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೋಡಬಹುದು. ಮಕ್ಕಳು ಸುಮಾರು 6ರಿಂದ 7 ಕಿಲೋಮೀಟರ್ ದೂರ ಹೆಬ್ಬಾಳ ವಸತಿ ವಿದ್ಯಾರ್ಥಿಗಳಿದ್ರೆ ಪ್ರತಿದಿನ ಕೂಡ ನಡೆದುಕೊಂಡು ಬರುವಂತದ್ದು. ಇದರಿಂದಾಗಿ ಇಲ್ಲಿನ ಪೋಷಕರಿಗೆ ಕೂಡ ಸಾಕಷ್ಟು ಆತಂಕ ಕೂಡ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ವಾಹನಗಳು ಬೇರೆ ಬರ್ತಾ ಇರ್ತವೆ, ಮಕ್ಕಳು ನಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಅಪಘಾತವಾದ್ರೆ ಯಾರು ಇದಕ್ಕೆ ಹೊಣೆ ಎಂಬ ಮಾತನ್ನು ಕೂಡ ಪೋಷಕರ ಆತಂಕದಲ್ಲಿ ಪೋಷಕರು ಆ ಮಕ್ಕಳು ಬರೋವರೆಗೂ ಕಾಯ್ತಾ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ವಿಚಾರವಾಗಿ ಒಂದಿಷ್ಟು ಜನ ಮಕ್ಕಳನ್ನು ಕೂಡ ಮಾತಾಡ್ಸೋಣ. ಆಮೇಲೆ ಯಾವ ಸ್ಕೂಲಿಗೆ ಹೋಗಿ? ಕನ್ನಡ ಸಾಲಿಗೆ. ಎಲ್ಲಿ ಯಾವ್ರ? ಹತ್ತಾಳ್ಯಾಗ್ರಿ. ನಿಮ್ಮ ಮನಿ ಎಲ್ಲಿ ಐತಿ ಈಗ? ನಮ್ಮ ಮನೆ ಹೊಲ್ದಾಗ ಐತ್ರಿ, ಸಾಲ್ ದೂರ ಅದ್ರಿ. ಯಾವ ವಸ್ತಿ ಅಂತಾರೆ ಇದಕ್ಕೆ? ಈ ಕಡೆ ಆದ್ರಿ ವಸ್ತಿ, ಹೆಬ್ಬಾಳ ವಸ್ತಿ. ಹ್ಞೂ ರೀ. ಹೆಬ್ಬಾಳ ಕಡೆ ಆದ್ರಿ. ಹೋಲಕ್ ಬಾ ತಂದ್ರಿ ಅದ್ರಿ, ರಾಡಿ ಅದ್ರಿ, ಗಾಡಿಗಳು ಯಾವ ತರಸಲ್ರಿ, ಮೈ ಮೇಲೆ ತಂದಂಗ ಮಾಡ್ತಾರಿ. ಹೋಲಕ್ ಭಾಳ ಹೈರಾಣ ಆಗ್ತದ್ರಿ. ನೀ ಯಾವ ಸ್ಕೂಲಿಗೆ ಹೋಗಿ? ಅರವಿಂದ. ನೀವು ಹೆಂಗ್ ನಡ್ಕೊಂಡು ಹೋಗುದಾ? ಎಷ್ಟು ಕಿಲೋಮೀಟರ್ದಿಂದ ನಡ್ಕೊಂಡ್ ಬರ್ತಿ? ಹೌದಾ? ಇಲ್ಲಿ ಸಣ್ಣ ಮಕ್ಕಳು ಹೇಳ್ತಾ ಇರುವಂತದ್ದು ಅಂದ್ರೆ ನಾವು ನಡೆದುಕೊಂಡೇ ಹೋಗುವಂತ ಇಲ್ಲೊಬ್ರು ನಿವೃತ್ತ ಶಿಕ್ಷಕರು ಕೂಡ ಅವ್ರನ್ನ ಕೂಡ ಮಾತಾಡ್ಸೋಣ. ಈಗ ಈ ವಸ್ತಿ ಒಳಗೆ ಎಷ್ಟು ಜನ ಮಕ್ಕಳು ಅದಾರ ಸರ್? ಎಷ್ಟು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಾರ ಅಂತ ಇವರು? ಇಲ್ಲಿಂದ ಸುಮಾರು 7 ಕಿಲೋಮೀಟರ್ 6 ಕಿಲೋಮೀಟರ್ವರೆಗೆ ದೂರ ಆಗತ್ತೆ ಪ್ರಾಥಮಿಕ ಶಾಲೆ ನಮ್ಮ ಊರೊಳಗಿಂದು. ಹತ್ತಳ್ಳಿ. ನಾವು ಹೆಬ್ಬಾಳ ವಸ್ತಿಯಲ್ಲಿ ಇದ್ದೀವಿ. ಎಲ್ಲ ರೈತರು ಇಲ್ಲೇ ಹೊಲ ಮನೆ ಮಾಡ್ಕೊಂಡು ಇದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಮಳೆಗಾಲದೊಳಗೆ ಎಂಥ ಕಷ್ಟ ಅಂದ್ರೆ ಮೊನ್ನೆ 4 ಹುಡುಗರು ಬಿದ್ದು ರೀ ಸರ್. ಅಲ್ಲಿ ಅಂಥ ಒಂದು ಸ್ಥಿತಿ ನಾವು ನೋಡಿದ್ರೆ ಹೋಗುವಾಗಿನ ಅಲ್ಲಿ ದಾರಿ ಒಳಗೆ ಯಾವ ವಾಹನ ಬರ್ತಾವೋ, ಏನು ಮೋಟ್ರ್ ಬೈಕ್ ಬರ್ತದೋ, ಹ್ಯಾಂಗ್ ಆಗ್ತದೋ ಅಂದು ಕಳವಳಕಾರಿ ಸ್ಥಿತಿಯಲ್ಲಿ, ಚಿಂತಾಜನಕ ಸ್ಥಿತಿಯಲ್ಲಿ ಕಳಿಸ್ತಿರ್ತೀವಿ. ನಡ್ಕೊಂಡು ಹೋಗ್ಲಿಕ್ಕೆ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗೆ ಪೋಷಕರು ಹೇಳ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಅಪಘಾತ ಆಗುತ್ತೋ ಎಂಬ ಆತಂಕದಲ್ಲಿ ನಾವು ಮಕ್ಕಳು ಮನೆಗೆ ಬರುವವರೆಗೂ ಸಹಿತ ನಾವು ಆತಂಕದಲ್ಲಿ ಇರ್ತೀವಿ ಎಂಬ ಮಾತನ್ನು ಕೂಡ ಪೋಷಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಜನ ದಾನಿಗಳು ಕೂಡ ಇದ್ದಾರೆ, ತಮ್ಮ ಸ್ವಂತ ಜಮೀನನ್ನು ಕೊಡ್ಲಿಕ್ಕೆ ಕೂಡ ತಾವು ಮುಂದೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ವಿಚಾರವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಮೂಲಕ ಸುಮಾರು 70ರಿಂದ 80 ವಿದ್ಯಾರ್ಥಿಗಳಿಂದ ಬೇರೆ ಕಡೆ ಹೋಗ್ತಾರೋ ಇಲ್ಲೊಂದು ಅಂಗನವಾಡಿ ಶಾಲೆ ಜೊತೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಕೂಡ ಪ್ರಾರಂಭಿಸಬೇಕು ಎಂಬ ಒತ್ತಾಯ ಕೂಡ ನಾವು ಮಾಡುವಂಥದ್ದು. ಕ್ಯಾಮ್ರಾಮನ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ. ರೈಟ್. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂಥ ಘೇನಪ್ಪ ಚಿದಾನಂದ್ ಬಿರಾದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಘೇನಪ್ಪ ಅವರೇ, ಎಷ್ಟು ವರ್ಷದಿಂದ ಇಂಥ ದುಸ್ಥಿತಿ? ಮೊದಲನೇದಾಗಿ ಮಕ್ಕಳು ಅಷ್ಟು ದೂರ ಜೀವ ಭಯದಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರೇನೆ ಪೋಷಕರು ಸ್ಕೂಲಿಗೆ ಕಳಿಸೋದಕ್ಕೆ ಹಿಂದೇಟ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಬಟ್ ಆದರೂ ಮಕ್ಕಳು ಕಷ್ಟಪಟ್ಟು ಹೋಗ್ತಿದ್ದಾರೆ, ವಿದ್ಯಾಭ್ಯಾಸದ ಮಹತ್ವ ಅಂತ ಹೇಳಿ. ಎಷ್ಟು ವರ್ಷದ ದುಸ್ಥಿತಿ ಇದು? ಯಾರಿಗೂ ಅಲ್ಲಿ ಸ್ಕೂಲ್ ಬೇಕು ಅಂತ ಹೇಳಿ ಮನವಿ ಮಾಡ್ಲಾಗಿಲ್ವಾ ಹಾಗಾದ್ರೆ? ಮಾಡಿಲ್ರಿ, ಇಲ್ಲಿವರೆಗೂ ಆಗಿಲ್ರಿ ಮೇಡಮ್. ಮಾಡಿದೇವ್ರಿ, ಆಗಿಲ್ರಿ ಮೇಡಮ್. ಯಾರ್ಯಾರು ಕೇಳಿದೀರಾ? ಎಲ್ಲರಿಗೂ DDP ಅವ್ರಿಗೆ ಕೇಳಿದೇವ್ರಿ,
MP ಅವರಿಗೆ ನಮ್ಮ ಭಾಗದ ಶಾಸಕರು ಕೇಳಿದೇವ್ರಿ, ಇಲ್ಲಿ BO ಆಫೀಸ್ ಕೇಳಿದೇವ್ರಿ, ಹ್ಮ್ ಎಲ್ಲರಿಗೂ ಕೇಳಿದೇವ್ರಿ ಮೇಡಮ್. ಹ್ಮ್ ಈಗ ಒಟ್ಟು ಎಷ್ಟು ಮಕ್ಕಳು ಅಲ್ಲಿ ಸ್ಕೂಲಿಗೆ ಹೋಗ್ತಿರೋದು ಅಂತ? ಹೋರಿ ಮೇಡಮ್, ಒಟ್ಟು ಎಷ್ಟು ಮಕ್ಕಳು ಈ ಶಾಲೆಗೆ ಹಿಂಗೆ ನಡ್ಕೊಂಡು ಹೋಗೋ ಪರಿಸ್ಥಿತಿ? 70-80 ವಿದ್ಯಾರ್ಥಿಗಳು ಹೋಗ್ತಾವ್ರಿ ನಡ್ತ. 7 ಕಿಲೋಮೀಟರ್ ನಡ್ತ ಹೋಗ್ತಾರ್ರಿ ಪ್ರತಿನಿತ್ಯ ಹೋಗ್ತಾರ್ರಿ. ಮಳೆ ಆದ್ರೂ ಕಷ್ಟ ಅದ್ರಿ, ರಾಡ್ಯಾಗ ಹೋಗ್ತಾವ್ರಿ ಹುಡುಗರು ವಿದ್ಯಾರ್ಥಿಗಳು. ಅದು ಕಷ್ಟ ನೋಡಿ ನಾವು ಅದು ನಮ್ದು ಕಬ್ಬಿನ ಲಾರಿಗಳು ಬರ್ತಾವ್ರಿ, ಹೋಗ್ಲಿಕ್ ತೊಂದ್ರೆ ಆಗ್ಲಕತ್ತದ್ರಿ. ಅದ್ರ ಕಾಲಾಗ ನಾವು ಸ್ವಂತ ಇದು ಹಾದಿ ಕೆನಲ್ ರಾಡ್ಯದ್ರಿ, ಓಕೆ, ಅದ್ರ ಸಲುವಾಗಿ ನಿಮ್ಗ ತಿಳಿಸಿದೇವ್ರಿ. ಆಯ್ತಾಯ್ತು ಘೇನಪ್ಪ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಶಾಸಕರು ವಿಠಲ್ ಕಟಕದೊಡ್ಡ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಹೆಬ್ಬಾಳ ವಸ್ತಿ ಭಾಗದಲ್ಲಿ ಶಾಲೆ ಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ, ಬಟ್ ಅದ್ರ ಕಡೆ ಯಾರು ಗಮನ ಹರಿಸಿಲ್ಲ. ಮಕ್ಕಳು ನಿತ್ಯ 8ರಿಂದ 10 ಕಿಲೋಮೀಟರ್ ನಡೀತಾರಂತಲ್ಲ ಸರ್? 8ರಿಂದ 10 ಕಿಲೋಮೀಟರ್ ಇಲ್ರಿ, ಇರುದೇ ಒಂದು 2-3 ಕಿಲೋಮೀಟರ್ ಇದೆ. ವಸ್ತಿ ಅದಾವ, ಒಂದು 100 ವಸ್ತಿ ಅದಾವ. ಆ ವಸ್ತಿಗಳಿಗೆ ಒಂದು ಶಾಲೆ ಬೇಕಂತ ಹೇಳಿದ್ದಾರೆ. ಈ ಸರ್ತಿ BO ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತೇನ್ರಿ ಶಾಲೆ. ಶಾಲೆ ವಸ್ತಿಯಲ್ಲಿ. ಎಷ್ಟು ವರ್ಷದ ಪರಿಸ್ಥಿತಿ ಸರ್ ಇದು? ಅವ್ರು ಅನೇಕ ವರ್ಷಗಳಿಂದ ಮನವಿ ಮಾಡಿದ್ರು, ಯಾರು ಗಮನ ಹರಿಸಿಲ್ಲ ಅಂತ ಹೇಳಿ ಬೇಸರ ತೋಡ್ಕೋತಿದ್ದಾರೆ. ನಮಗೇನು ಗೊತ್ತಿಲ್ಲ ಮೇಡಮ್, ಎಷ್ಟು ವರ್ಷ 10 ವರ್ಷ ಯಾರು ಏನೂನೇ ಮಾಡಿಲ್ಲ. ಅಲ್ಲಿ ಒಂದು ಬುಡ್ಡಿ ಗರ್ಸ್ ಹೋಗೋದಿಲ್ಲ. ಕೇಳ್ರಿ ಅವ್ರಿಗೆ ಯಾರು ಮಾಡ್ಯಾರೇನು. ನಾನಂತ ಮಾಡೀನಿ ಹೆಬ್ಬಾಳ, ನಾನೇ ಪ್ರಯತ್ನ ಪಟ್ಟು ನನ್ನ ಹತ್ರ ಬಂದ ತಕ್ಷಣ ಮತ್ತೆ ಹೋಗಿ ನೋಡಿ ವಿಸಿಟ್ ಮಾಡಿ ಅಲ್ಲಿ ಬಂದ್ಬಿಟ್ಟೆ. ಯಾವಾಗ ವಿಸಿಟ್ ಮಾಡಿದ್ದು ಸರ್? ನಿಮಗ್ ಮನವಿ ಯಾವಾಗ ಬಂತು ಶಾಲೆ ಬೇಕು ಅಂತ? ಶಾಲೆ ಬೇಕು ಅಂತ ಶಾಲೆ ಸ್ಟಾರ್ಟ್ ಆದಾಕರೆ ಬಂದಿದ್ ಮೇಡಮ್. ಯಾವೆಲ್ಲ ಕ್ರಮಕ್ಕೆ ನೀವು ಮುಂದಾಗಿದ್ದೀರಿ ಅಂತ ತಿಳಿಸ್ಬೋದಾ ಶಾಸಕರು? ಏನ್ರಿ ನೆಕ್ಸ್ಟ್ ಅಲ್ಲಿ ಸ್ಕೂಲ್ ಮಾಡೋದಕ್ಕೆ ಅಥವಾ ಮಕ್ಕಳಿಗೊಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಶಾಸಕರ ಕಡೆಯಿಂದ ಏನ್ ಪ್ರಯತ್ನ ಆಗ್ತಿದೆ ತಿಳಿಸ್ಬೋದಾ? 100% 100 ಹುಡುಗರು ಕೊಟ್ರೆ ಅಲ್ಲೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಮಾಡ್ರಿ. BO ಬರ್ದು ಕೊಟ್ಟೇನ್ರಿ. ಅವರು ಕಮಿಷನರ್ ಕಳೆದು ಬರ್ಬೇಕ್ರಿ ಅಂತ ಹೇಳಿದಾರೆ. ಕಮಿಷನರ್ ಬಂದಿದ್ದಾರೆ ಅವರು. ಈಗ ಅಂಗನವಾಡಿನೂ ಇಲ್ಲ, ಪ್ರಾಥಮಿಕ ಶಾಲೆನೂ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೌದು. ಯಾವಾಗ ಯಾವುದರ ನಿರ್ಮಾಣ ಆಗತ್ತೆ, ಜೊತೆಗೆ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗತ್ತೆ ಅಂತ? ಮುಂದಿನ ವರ್ಷ ಹಿಡಿದು ಅಲ್ಲಿ ಒಟ್ಟ ಯಾವುದೇ ಪರಿಸ್ಥಿತಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿಸ್ತೇನೆ. ಆಗ್ಲಿ ಸರ್. ಅಂಗನವಾಡಿ ನಮ್ಮ ಇರಂಗಿಲ್ಲ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕಾಗಿದೆ. CDPO ಹೇಳಿನಿ, DD ಮಾತಾಡಿನಿ, ಒಂದು ಅಂಗನವಾಡಿ ಮಾಡ್ರಿ ಅಲ್ಲಿ ಅಂತ ಹೇಳಿ. ಹೋಗ್ಲಿ, ಥ್ಯಾಂಕ್ ಯು ಸರ್. ನೀವು ಕೊಟ್ಟಂತ ಭರವಸೆ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ.